ನಮಸ್ತೆ ಯೋಕೆ 27 ಕನ್ನಡ ನ್ಯೂಸ್ಗೆ ಸ್ವಾಗತ. ಸಾರಿಗೆ ಬಸ್ ತಡೆದು ವಿದ್ಯಾರ್ಥಿಗಳಿಂದ ಪ್ರತಿಭಟನೆ. ಶಿರಹಟ್ಟಿ ಸಮರ್ಪಕ ಬಸ್ ಸೌಲಭ್ಯ ಕಲ್ಪಿಸುವಂತೆ ಸಾರಿಗೆ ಬಸ್ ತಡೆದು ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ಹೌದು, ಶಿರಹಟ್ಟಿ ತಾಲೂಕಿನ ಹಡಗಲಿ ಗ್ರಾಮದ ವಿದ್ಯಾರ್ಥಿಗಳ ಕಥೆ ವ್ಯಥೆ. ಬೆಳಗ್ಗೆ 9:15ಕ್ಕೆ ಒಂದೇ ಬಸ್ ಇರುವುದರಿಂದ ಪ್ರಯಾಣಿಕರಿಂದ ತುಂಬಿ ತುಳುಕುತ್ತಿದ್ದು, ವಿದ್ಯಾರ್ಥಿಗಳು ನೇತಾಡಿಕೊಂಡು ಶಾಲಾ ಕಾಲೇಜುಗಳಿಗೆ ಹೋಗುವ ಪರಿಸ್ಥಿತಿ ಎದುರಾಗಿದ್ದು, ಸರಿಯಾಗಿ ಬಸ್ ವ್ಯವಸ್ಥೆ ಇಲ್ಲದೆ ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ. ಈ ವೇಳೆ ವಿದ್ಯಾರ್ಥಿಗಳು ಮಾತನಾಡಿ, ಬಸ್ ಫುಲ್ ಆಗಿರುವುದರಿಂದ ನಮ್ಮ ಊರಾಗ ಬಸ್ ನಿಲ್ಲಿಸದೆ ಇರುವುದರಿಂದ ಕೆಲವೊಮ್ಮೆ ಶಾಲಾ ಕಾಲೇಜುಗಳ ತರಗತಿಗೆ ಗೈರು ಹಾಜರಾಗಿದ್ದೇವೆಂದು ಆಕ್ರೋಶ ಹೊರಹಾಕಿದರು. ಗ್ರಾಮದ ತಿಪ್ಪಣ್ಣ ಚಿಟ್ಟಿ ಮಾತನಾಡಿ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಷ್ಟೇ ಮನವಿ ಮಾಡಿದ್ರು ಡೋಂಟ್ ಕೇರ್, ದಯವಿಟ್ಟು ಪರ್ಯಾಯ ಬಸ್ ಒದಗಿಸಿಕೊಡಬೇಕೆಂದು ಮನವಿ ಮಾಡಿದ್ರು ಕೂಡ ಯಾವುದೇ ರೀತಿಯಾದಂತಹ ಬದಲಾವಣೆ ಆಗಿರುವುದಿಲ್ಲ. ಈ ಭಾಗದ ಜನಪ್ರತಿನಿಧಿಗಳು ಇತ್ತ ಕಡೆ ಗಮನ ಹರಿಸಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗದಂತೆ ಬಸ್ ಬಿಡುಗಡೆ ಮಾಡಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಸಿದ್ದಪ್ಪ ನೇರ್ತಿ, ಅರುಣ ರೆಡ್ಡಿ, ತಿಗರಿ, ಪಾರ್ಶ್ವನಾಥ್ ಮಲ್ಲಾಡದ್, ಈರನಗೌಡ ಪಾಟೀಲ್ ಮತ್ತು ಗ್ರಾಮಸ್ಥರು ವಿದ್ಯಾರ್ಥಿಗಳು ಪ್ರತಿಭಟನೆಗೆ ಬೆಂಬಲ ವ್ಯಕ್ತಪಡಿಸಿದರು. ಬ್ಯೂರೋ ರಿಪೋರ್ಟ್ ಕೆಕೆ ಕೋಟಿಹಾಳ್, ಯುಕೆ 27 ಕನ್ನಡ ನ್ಯೂಸ್, ಶಿರಹಟ್ಟಿ, ಗದಗ. ಬಸ್ಸಿನ ಪ್ರಾಬ್ಲಮ್ ಇದೆ. ನಮಗೆ ಕಾಲೇಜ್ ಹೋಗಲು ಬಸ್ ಇಲ್ಲ. ನಮಗೆ ದಿನಾಲು ಇದೇ ರೀತಿ ಸೀಟ್ ಸಿಗ್ತಾ ಇಲ್ಲ. ಮತ್ತು ಒಂದಿಷ್ಟು ಜನ ಹತ್ತಿಸ್ಕೊಳೋದು, ಒಂದಿಷ್ಟು ಜನ ಬಿಟ್ಟು ಹೋಗೋದು ಮಾಡಕತ್ತಾರ. ನಮ್ಗೆ ಬಸ್ಸಿನ ವ್ಯವಸ್ಥೆ ಮಾಡ್ಬೇಕು. ಇಲ್ಲ ಅಂದ್ರೆ ನಾನು ಇಲ್ಲೇ ಕುತ್ಕೊಂಡು ಶಾಂತಿಯುತ ಪ್ರತಿಭಟನೆ ಮಾಡ್ತೀವಿ. ನಿಮ್ಮ ಸಮಸ್ಯೆ ಏನೈತ್ರಿ? ಬಸ್ ಯಾಕೆ ತಡೆದು ಪ್ರತಿಭಟನೆ ಮಾಡಕತ್ರಿ? ನಮಗೆ ಸಮಸ್ಯೆ ಬಸ್ಸಿಂದ ಎಲ್ಲ ಜನ ಹತ್ಕೊಂಡ್ಬರ್ತಾರೆ, ನಮ್ಗೆ ಇಲ್ಲಿ ಬಿಟ್ಟು ಹೋಗ್ತಾರ್ರಿ. ನಮ್ಮನ್ನ ದಿನ ಹಿಂಗೆ ಮಾಡ್ತಾರೆ. ನಾವು ಬನ್ನಿ ಕಪ್ ಮಟ್ಟ ನಡ್ಕೊಂತ ಹೋಗ್ಬೇಕು. ಅಲ್ಲಿ ಮತ್ತು ಗಾಡಿಗೆ ಹೋಗಿ ನಡ್ಕೊಂತ ಹೋಗ್ಬೇಕ್ರಿ ನಾವೆಲ್ಲ. ನೀವೇನ್ರ ಮನವಿ ಕೊಟ್ರಿ ಪರ್ಯಾಯ ಬಸ್ ಬಿಡ್ರಿ ಅಂತೇಳಿ ಡಿಪೋ ಮ್ಯಾನೇಜರ್ಗೆ ಅವ್ರಿಗೆ ಏನ್ರ ಮೊದ್ಲಾಗ ಕೊಟ್ಟಿದ್ರಿ, ಕೊಟ್ಟರು ಅವ್ರು ಏನು ಇದ್ರ ಮಾಡಿಲ್ಲ? ಏನು ಮಾಡಿದ್ರಿ. ನಾವು ಇಲ್ಲೇ ಒಂದು ಬಸ್ಸಿನ ಜನ ಅದೀವ್ರಿ ನಾವು. ಮತ್ತು ಅದ್ರಾಗ ಒಂದು ಬಸ್ಸಿನ ಜನ ಅದಾರ. ನಮಗೆ ಭಾಳ ತೊಂದರೆ ಆಗಿದೆ. ಬ್ಯಾಟಿ 10ವರೆಗೆ ಹೋದರೂ ಸರ್ ನಮ್ಮನ್ನು ಕ್ಲಾಸಿಂದ ಹೊರಗೆ ನಿಲ್ಲಿಸುತ್ತಾರೆ ಲೇಟಾಗಿ ಹೋಗೋದಕ್ಕೆ. ಅದಕ್ಕೆ ನಮ್ಗೆ ಜೋತ ಬಿದ್ದು ಹೋಗೋರಾಗನೇ ವಯಸ್ಸೋತು ಇನ್ನೊಬ್ಬ ಹುಡುಗ ಬೀಳುತ್ತಿದ್ದಾನೆ. ಅದಕ್ಕೆ ಬಸ್ ಇನ್ನೊಂದು ಬೇಕು ನಿಮಗೆ, ಪರ್ಯಾಯ ಬಸ್ ಬೇಕು. ಮತ್ತೆ ನಡ್ಕೊಂತ ಹೋಗ್ಬೇಕ್ರಿ. ಅಲ್ಲಿದ್ದ ಮತ್ತೆ ಬಸ್ ಇಲ್ಲ ಅಂದ್ರೆ ಕುಂದಿರ್ಬೇಕು. ಕುಮಾರ್ ಅವರು ಹಲವಾರು ಬಾರಿ ಕಂಟ್ರೋಲರ್ಗೆ ನಾವು ಮನವಿ ಕೊಟ್ಟಿವಿ. 4-5 ವರ್ಷದಿಂದ ಮನವಿ ಕೊಟ್ಟಿವಿ. ಕೊಟ್ಟರು ಕೂಡ ಮಕ್ಕಳು ಬಾವನೂರು ಮತ್ತು ಹಡಗಲಿ ಅಲ್ಲಿಂದ ಒಂದು ಸುಮಾರು 130-40 ಹುಡುಗ್ರು ಆಗ್ತಾವೆ. ಆದರೂ ಕೂಡ ಮಚ್ಚಿನಹಳ್ಳಿ ಹುಡುಗರು ಜಾಸ್ತಿ ಪ್ರಮಾಣ ಹಚ್ಕೊಂಬರಲಿಂದ ನಮಗೆ ಬಸ್ಸಿನ ಭಾಳ ಅನಾನುಕೂಲತೆ ಆಕತಿ. ಇಲ್ಲ ಬಸ್ ಪರ್ಯಾಯ ಮಾರ್ಗವಾಗಿ ಒಂದು ಬಸ್ ಬಿಡ್ರಿ, ಇಲ್ಲ ಇದನ್ನ ಮಚ್ಚಿನಹಳ್ಳಿ ಕ್ಯಾನ್ಸಲ್ ಮಾಡಿ ಸೀಟ್. ಸಾರಿಗೆ ಸಂಸ್ಥೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ವಿನಂತಿ, ಈ ನಮ್ಮ ಹಡಗಲಿ ಗ್ರಾಮದಿಂದ ಜನರು ಈ ಬಸ್ಸನ್ನು ತರಲಿಕ್ಕೆ ಕಾರಣ ಏನಂದರೆ, ಮಾಚನಹಳ್ಳಿ ಜನ ಭಯಂಕರ ಗದ್ದಲದಿಂದ ಹತ್ತಿದ್ದು ಹಡಗಲಿ ಗ್ರಾಮಕ್ಕೆ ಹುಡುಗರ ಕಾಲೇಜಿಗೆ ಅಥವಾ ಶಾಲೆಗೆ ಹೋಗಲು ತೊಂದರೆ ಆಗುತ್ತದೆ. ಇದರ ಸಂಬಂಧಪಟ್ಟಂತೆ ನಾವು 4 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದು ಯಾರೂ ಸ್ಪಂದಿಸ್ತಾ ಇರಲ್ಲ. ಆದ ಕಾರಣ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಪರಿಹಾರವಾಗಿ ಉಪಯೋಗ ಮಾಡಿಕೊಡಬೇಕು ವಿನಂತಿ.